ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನೆಲ್. ನಾನಿವತ್ತು ಚಿಯಾ ಸೀಡ್ ಹಾಗೆಯೇ ವೆಜಿಟಬಲ್ನ ಯೂಸ್ ಮಾಡಿಕೊಂಡು ಪ್ಯಾನ್ ಕೇಕ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ವೈರಲ್ ಪ್ಯಾನ್ ಕೇಕ್, ತಿನ್ನಲಿಕ್ಕೆ ಸಖತ್ ಟೇಸ್ಟಾಗಿರುತ್ತೆ. ಹಾಗೆಯೇ ಮಕ್ಕಳಿಗೂ ಕೂಡ ನಾವು ಎಷ್ಟು ಬೇಕಾದರೂ ವೆಜಿಟಬಲ್ನ ಸೇರಿಸಿ ಕೊಡ್ಬೋದು. ಹಾಗೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಸ್ವಲ್ಪ ಈರುಳ್ಳಿಯನ್ನು ಒಂದಾದರೂ ತೊಗೊಳ್ಬೇಕಾಗತ್ತೆ. ಹಾಗೆ ನಾನು ಕ್ಯಾರೆಟನ್ನು ಒಂದು ತೊಗೊಂಡಿದ್ದೀನಿ. ಕ್ಯಾರೆಟನ್ನು ತುರಿದು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಈ ಎಲೆಕೋಸನ್ನು ಕೂಡ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಹಂಗಂದರೆ ಸ್ವಲ್ಪ ತೆಳುವಾಗಿ ಅದನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಹಾಗೆಯೇ ಈರುಳ್ಳಿಯನ್ನು ಕೂಡ ನೋಡಿ ಈ ಥರ ಸ್ಲೈಸ್ ಮಾಡ್ಕೋಬೇಕು ತೆಳುವಾಗಿ. ಹಾಗೆಯೇ ಸ್ವೀಟ್ ಕಾರ್ನ ತೊಗೊಂಡಿದ್ದೀನಿ. ಇದಕ್ಕೀಗ ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಕಡಲೆ ಹಿಟ್ಟಲ್ಲೇ ತುಂಬ ಕಡಲೆ ಹಿಟ್ಟು ಕಾಣಬಾರ್ದು, ಇದರಲ್ಲಿ ತರಕಾರಿ ಮೇನಾಗಿ ಕಾಣಬೇಕಾಗತ್ತೆ ತುಂಬ. ಹಾಗೆಯೇ ಒಂದು 1/4 ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಉಪ್ಪು, ಖಾರ, ಅರಿಶಿನ, ಹಾಗೆ ಕಾಳುಮೆಣಸಿನ ಪುಡಿ, ಜೀರಿಗೆ ಪುಡಿ, ಕೊತ್ತಂಬರಿ ಪುಡಿ ಈ ಥರ ಎಲ್ಲ ನೀವು ಹಾಕ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಹಾಗೆಯೇ ನೋಡ್ತಾ ಇದ್ದೀರಲ್ವ, ಇದಕ್ಕೆ ನಾನು ಈ ನೆನೆಸಿಡ್ತಕ್ಕಂಥ ಚಿಯಾ ಸೀಡನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಹಾಗೆ ಉಪ್ಪನ್ನೆಲ್ಲ ಕರೆಕ್ಟಾಗಿ ಹಾಕ್ಕೊಳ್ಳಿ. ಹಾಗೆಯೇ ಈ ಥರ ಬ್ಯಾಟರ್ ಮಾಡ್ಕೊಂಡ್ಬಿಟ್ಟು ಈ ಥರ ಹಾಕ್ಕೊಳ್ಬೇಕಾಗತ್ತೆ. ಈ ಪ್ಯಾನ್ ಕೇಕ್ ಎಲ್ಲ ಮಾಡ್ತೀವಲ್ಲ ಆ ಥರ ತುಂಬ ಹಿಟ್ಟನ್ನು ಹಾಕ್ಕೊಂಡ್ಬಿಡಿ. ಈ ಥರ ತರಕಾರಿ ಕಾಣಿಸ್ಬೇಕು ನೋಡಿ. ಅದ್ರ ಮೇಲ್ಗಡೆ ಈ ಕಪ್ಪು ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ಕಪ್ಪು ಎಳ್ಳು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗೆ ಚಿಯಾ ಸೀಡ್ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆಯೇ ಇದರಲ್ಲಿ ನಾವು ವೆಜಿಟಬಲ್ನ ಸಾಕಷ್ಟು ಯೂಸ್ ಮಾಡ್ಬೋದು. ಮಕ್ಕಳಿಗೆ ಹೇಗಪ್ಪ ಈ ವೆಜಿಟಬಲ್ ಎಲ್ಲ ತಿನ್ನಿಸೋದು ಅಂತ ಯೋಚನೆ ಮಾಡ್ತಾ ಇರ್ತೀವಲ್ವ, ಇದೊಂದು ಒಳ್ಳೆ ಪ್ಯಾನ್ ಕೇಕ್ ಅಂತಲೇ ಹೇಳ್ಬೋದು. ವೆಜಿಟಬಲ್ ಪ್ಯಾನ್ ಕೇಕು ನನಗಂತೂ ತುಂಬ ಇಷ್ಟ ಆಯಿತು ಟೇಸ್ಟು. ಹಾಗೆಯೇ ಫ್ರೆಂಡ್ಸ್, ಇದನ್ನು ನೀವು ಕ್ರಿಸ್ಪಿ ಆಗೋ ತನಕ ಬೇಯಿಸ್ಕೋಬೇಕು ಆಯಿತಾ. ಇದಕ್ಕೆ ಯಾವುದೇ ಸಾರು ಪಲ್ಯ ಎಲ್ಲ ಬೇಡ. ಟೊಮೆಟೊ ಕೆಚಪ್ ಹಾಗೆಯೇ ಗ್ರೀನ್ ಚಟ್ನಿ ಸೈಡಿಗಿದ್ದರೆ ಸಖತ್ತಾಗಿರುತ್ತೆ. ಒಳ್ಳೆ ಸ್ನ್ಯಾಕ್ ತಿಂದಂಗೂ ಇರುತ್ತೆ. ಹಾಗೆಯೇ ಇದನ್ನು ನೀವು ಬ್ರೇಕ್ಫಾಸ್ಟು, ಡಿನ್ನರ್ಗೆ ಮಾಡ್ಕೋಬೋದು. ಮಕ್ಕಳಿಗೂ ಇಷ್ಟ ಆಗುತ್ತೆ, ಹಾಗೆ ಕೂಡ ದೊಡ್ಡವರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಓಕೆ ಫ್ರೆಂಡ್ಸ್, ನೀವು ಇನ್ನೂ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೋದು ನೋಡಿ. ಈ ಥರ ಅದನ್ನು ಬೇಯಿಸ್ಕೋಬೇಕಾಗತ್ತೆ. ನೋಡ್ತಾ ಇದ್ದೀರಲ್ವ, ಕ್ರಿಸ್ಪಿ ಆಗಬೇಕು. ಈ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಬ್ರೌನ್ ಕಲರ್ ಬರಬೇಕಾಗತ್ತೆ. ಅಲ್ಲಿ ತನಕ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ನಾನು ಗ್ರೀನ್ ಚಟ್ನಿ ಹಾಕ್ಕೊಂಡಿದ್ದೀನಿ. ಈ ಟಾಕೋಸ್ ಎಲ್ಲ ಮಾಡ್ತೀವಲ್ವ, ಟಾಕೋಸ್ ಎಲ್ಲ ಬರುತ್ತಲ್ಲ ಆ ಥರ ಕೂಡ ನಾವು ಮಾಡ್ಕೊಂಡು ತಿನ್ಬೋದು. ತಿನ್ನಲಿಕ್ಕೆ ಸಖತ್ ಯಮ್ಮಿ ಆಗಿರುತ್ತೆ. Okay friends, bye, take care.